ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಆದಿಚುಂಚನಗಿರಿ ಕ್ಷೇತ್ರ ಹೊರತುಪಡಿಸಿದರೆ ರಾಜ್ಯ ವ್ಯಾಪ್ತಿಯ ಮೂಲೆ ಮೂಲೆಗಳಲ್ಲೂ ಮುಳುಕಟ್ಟೆ ಅಮ್ಮ ದೇವಸ್ಥಾನಕ್ಕೆ ಅಪಾರ ಭಕ್ತ ಸಾಗರವೇ ಬರುತ್ತದೆ ಹಾಗೂ ಭಕ್ತರಿಂದ ಕೋಟಿ ಕೋಟಿ ವರಮಾನವು ಈ ಶಕ್ತಿ ದೇವತೆಯಿಂದ ಸಂಗ್ರಹವಾಗುತ್ತದೆ. ವಾರದ ವಿಶೇಷ ದಿನಗಳು ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಇಲ್ಲಿ ಜನಸಾಗರವೇ ಸೇರುತ್ತದೆ. ಇಂತಹ ಸುಪ್ರಸಿದ್ಧಿಯನ್ನು ಹೊಂದಿರುವಂತಹ ದೇವಸ್ಥಾನಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ದೇವಸ್ಥಾನ ಹುಂಡಿಯ ಹಣ ಲೆಕ್ಕ ಮಾಡುವಾಗ ಮಾತ್ರ ಅಧಿಕಾರಿಗಳು ಉತ್ಸಾಹವನ್ನು ಕಾಣುತ್ತದೆ. ಆದರೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಸ್ವಚ್ಛತೆ, ಕುಡಿಯುವ ನೀರಿನ ಸೌಲಭ್ಯ, ಶೌಚಾಲಯ ಯಾವ ಉಪಯೋಗವನ್ನು ಕೂಡ ಕಂದಾಯ ಇಲಾಖೆ ವತಿಯಿಂದ ನಿರ್ವಹಣೆಯನ್ನು ಮಾಡದೆ ದೇವಸ್ಥಾನ ಸುತ್ತಮುತ್ತ ಕಸದ ರಾಶಿ ತುಂಬಿ ತುಳುಕುತ್ತಿದೆ ಎಂದು ಸ್ಥಳೀಯ ಗ್ರಾಮಸ್ಥರು ಕಂದಾಯ ಇಲಾಖೆ ವಿರುದ್ಧ ಅಧಿಕಾರಿಗಳ ನಿರ್ಲಕ್ಷ್ಯತೆ ಕುರಿತು ಬೇಸರ ವ್ಯಕ್ತಪಡಿಸಿ ಆರೋಪ ಮಾಡಿದ್ದಾರೆ. ಕಸಬಾ ಮುಳುಕಟ್ಟೆ ಗ್ರಾಮದ ಶಿವರಾಮಯ್ಯ ಮಾತಾಡ್ತಾ ಇದ್ದೀನಿ. ಗ್ರಾಮ ದೇವತೆ ಮುಳುಕಟ್ಟಮ್ಮನ ದೇವಸ್ಥಾನದ ಆಡಳಿತವನ್ನು ತಾಲೂಕು ದಂಡಾಧಿಕಾರಿಗಳ ತಹಸೀಲ್ದಾರ್ ಆಡಳಿತದಲ್ಲಿದೆ. ತಹಸೀಲ್ದಾರರು ಸಹಿತ ಅಲ್ಲಿ ತಿರುಗಿ ನೋಡ್ದಲ್ಲೇ ಅವು ಬಂದದ್ದ ಗೋಲ್ಕ ದುಡ್ಡು, ಬೇರೆ ಯಾವುದೇ ಒಡವೆ ವ್ಯವಸ್ಥೆ ಪ್ರತಿಯೊಂದು ಸತಿ ಏನು ಬರ್ತವೆ ಅದನ್ನೆಲ್ಲ ತಾಲೂಕು ದಂಡಾಧಿಕಾರಿಗಳೇ ತಗೊಂಬರ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಇರ್ತಕ್ಕಂಥ ಜಾಗದಲ್ಲಿ ಒಂದೇ ಒಂದು ರೂಪಾಯಿನ ಕೆಲಸ ಆಯ್ತಾ ಇಲ್ಲ, ಕುಡಿಯೋ ನೀರಿಲ್ಲ. 2 ತಿಂಗಳಿಂದ ಒಂದೇ ಸಮ ಜನಗಳು ಬಂದು ಶಾಪ ಹಾಕಿ ಹೋಗ್ತಾ ಇದ್ದಾರೆ. ದೇವರ ಆಶೀರ್ವಾದಕ್ಕೆ ಅಂತ ಜನಗಳು ಹೊರಗಡೆಯಿಂದ ಬಂದರೆ ಇವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ದರೆ ತಾಲೂಕು ಆಡಳಿತದವ್ರು ಬಂದು ಅದನ್ನು ಕೂಡಲೇ ರಿಪೇರಿ ಮಾಡಿ ಆ ಮೋಟ್ರನ್ನ ಬದಲಾವಣೆ ಮಾಡಿ ಅಥವಾ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡದೆ ಹೋದರೆ ಇದು ಮುಂದಿನ ದಿನಗಳಲ್ಲಿ ಬೇರೆ ಇದಕ್ಕೆ ಹೋಮ್ ಮಿನಿಸ್ಟ್ರು ಸಹಿತ ಈ ಮುಳುಕಟ್ಟಮ್ಮ ದೇವಸ್ಥಾನದ ಭಕ್ತಾದಿಗಳಾಗಿರ್ತಾರೆ. ಅವ್ರಿಗೂ ಸಹಿತ ಈ ಮನವಿ ಆಲೆ ಪತ್ರ ಹೋಗಿದೆ. ಅದು ನಾನು ಖುದ್ದಾಗಿ ಹೇಳಿದ್ದೀನಿ. ತಹಸೀಲ್ದಾರ್ ಆಡಳಿತದಲ್ಲಿ ಇರ್ತಕ್ಕಂಥ ಇದರಲ್ಲಿ ತುಂಬ ನೋವುಂಟು ಮಾಡಿ ತುಂಬ ತೊಂದರೆ ಕೊಟ್ಟು ಜನಗಳಿಗೆಲ್ಲ ತಲೆ ಮೇಲೆ ನೀರು ಹಾಕ್ಕೊಂಡು ಹೋಗಕ್ಕೂ ಸಹಿತ ತಮ್ಮ ಶಾಪ ವಿಮೋಚನೆ ಮಾಡ್ಕೊಳ್ಳೋಕ್ಕೋ ಕಷ್ಟ ಸುಖ ಪರಿಹಾರ ಮಾಡ್ಕೊಳ್ಳೋದಕ್ಕೋ ಎಲ್ಲ ಇದು ಮಾಡ್ಕೊತಾರೆ. ಇವ್ರಿಗೇನಾದ್ರು ಒಂಚೂರು ಮಾನ ಮರ್ಯಾದೆ ಇಲ್ದಲೆ ಆಡಳಿತದಲ್ಲಿ ಇರ್ತಕ್ಕಂಥ ಒಂದು ಟ್ರಸ್ಟ್ ಇತ್ತು, ಅದರೊಳಗೆ ಎಲ್ಲ ಕಷ್ಟ ಕಾರ್ಯಗಳನ್ನ ಜನಗಳ ಸೌಕರ್ಯಗಳನ್ನ ಕಸ ಗುಡಿಸೋತವಿಂದ ಹಿಡಿದು ಎಲ್ಲ ಕೆಲಸ ಮಾಡೋದನ್ನು ಸಹಿತ ಮಾಡ್ತಾಯಿದ್ರು. ಇವ್ರಿಗೇನು ಮಾನ ಮರ್ಯಾದೆ ಇಲ್ಲ. ಗಲೀಜು ಇವೆಲ್ಲ ಗಲೀಜು ನೀರೆಲ್ಲ ಬೋರ್ವೆಲ್ ಹತ್ರಕ್ಕೆ ಹೋಗಿ ನಿಂತ್ಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ಮಾಡ್ತಾ ಇದ್ದಾರೆ ಹೊರತು ಜನಗಳಿಗೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸ್ತಾ ಇಲ್ಲ. ಅದನ್ನು ಕೂಡಲೇ ಮಾಡದೆ ಹೋದರೆ ಇದನ್ನು ಮೇಲ್ಮಟ್ಟಕ್ಕೆ ಹೋಗಬೇಕಾದಂಥ ಸಂದರ್ಭನೂ ಬರ್ಬೋದು ಅಂತ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ. ಶಿವರಾಮಯ್ಯ, ಮಾಜಿ ಅಧ್ಯಕ್ಷರು, ಮುಳುಕಟ್ಟಮ್ಮ ದೇವಸ್ಥಾನ. ದೂರದ ಊರುಗಳಿಂದ ಬರುವ ಭಕ್ತಾದಿಗಳು ಪ್ರತಿನಿತ್ಯ ದೇವಸ್ಥಾನದ ಮುಂಭಾಗ ಕೈಕಾಲು ಸ್ವಚ್ಛತೆ ಮಾಡಿಕೊಳ್ಳಲು ಮತ್ತು ದೇವರಿಗೆ ಪರ ಮಾಡಿದಾಗ ನೀರಿಗಾಗಿ ಕಳೆದ 3 ತಿಂಗಳಿನಿಂದ ಪರಿತಪಿಸುತ್ತಿದ್ದಾರೆ. ಸ್ಥಳೀಯ ಗ್ರಾಮಸ್ಥರು ಹೇಳುವಂತೆ ಕಳೆದ 3-4 ತಿಂಗಳುಗಳಿಂದ ಅಧಿಕಾರಿಗಳು ದೇವರ ಹುಂಡಿಯ ಹಣ ಸಂಗ್ರಹ ಮಾಡಲು ಬರುತ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಆಗುತ್ತಿರುವ ದಿನನಿತ್ಯ ತೊಂದರೆಗಳ ಕುರಿತು ಯಾವೊಬ್ಬ ಅಧಿಕಾರಿಯೂ ಕೂಡ ತಲೆಕೆಡಿಸಿಕೊಳ್ಳುವುದಿಲ್ಲ. ಇನ್ನಾದರೂ ಮಾನ್ಯ ದಂಡಾಧಿಕಾರಿಗಳು ಮುಳುಕಟ್ಟೆ ಅಮ್ಮ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಟ್ಟೆಗಳು ಚೇಂಜ್ ಮಾಡಾಗ ವ್ಯವಸ್ಥೆ ಸರಿಗಿಲ್ಲ. ಎಲ್ಲ ಬಟ್ಟೆಗಳು ಚೇಂಜ್ ಮಾಡಿ ಬಿಸಾಕಿರ್ತಾರೆ. ಹೆಣ್ಮಕ್ಳು ಹೆಂಗೆ ಮಾಡ್ತಾರೆ, ಊಟದ ವ್ಯವಸ್ಥೆ ಐತೆ, ಅಲ್ಲಿ ಎಲ್ಲ ಕುಡಿದು ಬಾಟಲ್ಲಿ ಬಿಸಾಕಿದ್ದಾರೆ. ಅಲ್ಲೂ ಯಾರು ತಾಳಲ್ಲ. ಪೊಲೀಸರು ಬಂದಲ್ಲಿ ಮಂಗಳವಾರ ಶುಕ್ರವಾರ ಗೊತ್ತಲ್ಲ, ಇಲ್ಲಿ ಡೈರೆಕ್ಟ್ ಆದರೆ ಅದಕ್ಕೂ ಬರೋಲ್ಲ. ಫೋನ್ ಮಾಡೋ ನೋಡ್ಕೊಂಡು ಹೊಟ್ಟಿರ್ತಾರೆ ಪೊಲೀಸರು. ಎಲ್ಲ ಅನುಕೂಲ ಮಾಡಿಕೊಡಿ ಸರ್ ಅಂತ ನಾವು ಹೇಳ್ತೀವಿ ಅಷ್ಟೇ. ಎಲ್ಲ ಅನುಕೂಲ, ಎಲ್ಲ ಸಾರ್ವಜನಿಕ ಅನುಕೂಲ ಮಾಡಿ. ತಾಲೂಕು ಆಡಳಿತಕ್ಕೆ ಒಂದೇ ಒಂದು ಮನವಿ. ತಾಲೂಕು ಆಡಳಿತರು ಬರೀ ದುಡ್ಡಿಗೆ ಬರೋದಲ್ಲ, ಇಲ್ಲಿ ಸಮಸ್ಯೆ ಏನು ಅಂತ ಬಗೆಹರಿಸ್ಬೇಕು. ಅರ್ಥ ಆಯ್ತಾ? ಆಮೇಲೆ ನೋಡಿ, ನೀರಿನ ಸಮಸ್ಯೆ ಅತಿ ಹೆಚ್ಚಾಗದೆ. ಭಕ್ತಾದಿಗಳು ಕೂಡ ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಸ್ಪಂದಿಸ್ತಾ ಸರ್. ಮೊದಲಾರೆ ಈ ವಾರಕ್ಕೆ 3 ದಿನ ಇರ್ತಾ ಇದ್ರು, ಒಬ್ರು ಬರ್ತಾ ಇಲ್ಲ. ಬರೀ ದುಡ್ಡು ಕೊರತಿಂದ ತಾಲೂಕು ಆಡಳಿತ ಯಾವಾಗ ಬರ್ತೋ ಅಲ್ಲಿಂದ ತಾಲೂಕು ಆಡಳಿತದ ಅಧಿಕಾರಿಗಳು ನೋಡಿ ಸರ್, ಇಲ್ಲಿ ಟ್ಯಾಂಕು ವಾರ ನಮ್ಮ ಇವರು ಯಾರು ಪೂಜಾರಿಗಳೇ ಆಗಲಿ ಯಾರೇ ಆಗಲಿ ಅವ್ರು ಮಾತ್ರ ಅವ್ರು ಒಡ್ಸ್ಕೊತಾರೆ. ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಆಗೈತೆ ಸರ್. ತಾಲೂಕು ಆಡಳಿತಗಳು ಬರೀ ದುಡ್ಡಿಗೆ ಮಾತ್ರ ಬರ್ತಾರೆ. ಬಟ್ 4 ವರ್ಷದಿಂದ ಬರೀ ಸಮಸ್ಯೆಗಳೇ ಸರ್. ನೀರಿನ ಸಮಸ್ಯೆ, ಮತ್ತು ಭಕ್ತಾದಿಗಳು ಒಂದು ಅನುಕೂಲ ಇಲ್ಲ. ಒಂದು ಯಾವುದೋ ಒಂದು ನೋಡಿ ಸರ್, ಇದೆ ಯಾವುದೇ ಒಂದು ರೀತಿಯಲ್ಲಿ ಇಲ್ಲಿ ಗಲೀಜು ನೋಡ್ರಿ. ತಾಲೂಕು ಆಡಳಿತ ಬಂದಾಗ ಯಾರು ಕೂಡ ಒಂದು ವ್ಯವಸ್ಥೆ ಕೂಡ ತಾಲೂಕು ಆಡಳಿತಗಳು ಮಾಡಿಲ್ಲ ಸರ್. ಇದು ತಹಸೀಲ್ದಾರ್ ಗಮನಕ್ಕೆ ಕೊಡಬೇಕು ಸರ್. ಆಮೇಲೆ ತಹಸೀಲ್ದಾರು ಕ್ರಮವಾಗಿ ತಗೋಬೇಕು ಅದನ್ನ.
ಮೂಲತಃ ಸೌಕರ್ಯಗಳು ಇಲ್ಲದೆ ಹೋದ್ಮೇಲೆ ಬರೀ ದುಡ್ಡಿಗೆ ಮಾತ್ರ ಬಂದ್ರೆ ಏನ್ ಪ್ರಯೋಜನ? ಆಡಳಿತ ಮಾಡೋದಕ್ಕೆ ಅಲ್ಲ ಸರ್, ತಾಲೂಕು ಆಡಳಿತಕ್ಕೆ ಮಾನ ಮರ್ಯಾದೆ ಇಲ್ವಾ? ಸ್ವಲ್ಪ ಕನುಕರಣೆ ಬೇಕು ಸರ್. ಲಕ್ಷ ಜನ ಬರೀ ಏನೇ ಆಗ್ಲಿ ಒಂದು ಇದಕ್ಕೆ ಬರ್ತಾರಷ್ಟೇ, ದುಡ್ಡಿಗೆ ಮಾತ್ರ ಬರ್ತಾರೆ. ಯಾವುದೇ ಒಂದು ಅಮಾಸೆ ಹುಣ್ಣಿಮೆಯಲ್ಲಿ ಜನರಶ್ ಆದಾಗ್ಲೂ ಒಂದು ಇದಕ್ಕೆ ಬರಲ್ಲ ಸರ್. ಆಮೇಲೆ ಯಾರಿಗೇನೆ ಊಟ ಮಾಡೋದು ಗಲೀಜೆಲ್ಲ ಅಲ್ಲಿ ಹಾಕಿದ್ದಾರೆ, ಅದು ಕ್ಲೀನ್ ಮಾಡಿಲ್ಲ. ಆ ಕಡೆ ಮಂಟಪ ಗಿಂಟೆ ಎಲ್ಲ ಫುಲ್ ಖಾಲಿಯಾಗಿದೆ, ಯಾವುದು ಕ್ಲೀನ್ ಮಾಡ್ತಾ ಇಲ್ಲ. ಊಟ ಮಾಡೋದಕ್ಕೆ ಹೋದ್ರೆ ಹೆಣ್ಮಕ್ಳು ಬಟ್ಟೆಗಳಿದ್ದ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.